ತಾವು ತನಿಖೆ ಮಾಡುವ ಅವಧಿಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ ನಿಶ್ಚಲ್ ಜೈನ್ ಹೆಸರು ಬಂದಿರಲಿಲ್ಲ, ನಿಶ್ಚಲ್ ಹೆಗ್ಗಡೆ ಹೆಸರು ಬಂದಿರಲಿಲ್ಲ. ಆ ನಂತರ ಬಂತು. ಆದರೂ ನೀವು ಕ್ಯೂರಿಯಾಸಿಟಿಗಾರು ತಿಳ್ಕೊಂಡಿರ್ತೀರಿ ಅದು ಏನೇನಾಯಿತು ಅಂತ. ಏನೇನಾಯಿತು? ಆತ ಫಾರಿನ್ನಲ್ಲಿದ್ದ ಅಂತ ಕೆಲವರು, ಇಲ್ಲ ಚಾರ್ಟರ್ಡ್ ಅಂತ ಇನ್ನು ಕೆಲವರು, ಅಮೇರಿಕಾದಲ್ಲಿ ಎಲ್ಲೋ ಯಾವುದೋ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದ ಅಂತ. ಅಲ್ಲಿ ಫರ್ದರ್ ಆ ಶಾಲೆಯ ಅಟೆಂಡೆನ್ಸು ಏನೋ ತಗೊಂಡಿದ್ದವರು ಅದನ್ನು ಟಿ ವಿನಲ್ಲೆಲ್ಲ ಪಬ್ಲಿಷ್ ಮಾಡಿದರು. ಆಮೇಲೆ ನಂತರ ಪಾಸ್ಪೋರ್ಟು, ವೀಸಾ ಮತ್ತು ಇಮಿಗ್ರೇಷನ್ಸ್ ಥಿಂಗ್ಸಸ್ಸು ಅವೆಲ್ಲವೂ ಸಾಕಷ್ಟು ಇವೆ. ಆ ದಾಖಲೆಗಳೆಲ್ಲ ತಗೊಂಡಿದ್ರು ಅಂತ. ಅಮೇರಿಕಾ ಇಸ್ ನಾಟ್ ನೈಬರಿಂಗ್ ಸ್ಟ್ರೀಟ್. ಬಂದು ಅಫೆನ್ಸ್ ಮಾಡಿ ಹಾಗೆ ಹೋದ ಅಂತ. ಅದಕ್ಕೆ ರಿಪರ್ಕ್ಯುಷನ್ನು ನೋಡಿದೆ. ಮೇ ಬಿ ಬೈ ಯೂಟ್ಯೂಬರ್ಸ್ ಆರ್ ಸಮ್ ಹೆಲಿಕಾಪ್ಟ್ರಲ್ಲಿ ಬಂದಿರ್ತಾನೆ, ಅಫೆನ್ಸ್ ಮಾಡಿ ಹೋಗಿರ್ತಾನೆ, ಅವನಿಗೇನು ಕಮ್ಮಿ ಆಗಿದೆ. ಓ ಮೈ ಗಾಡ್, 7,000 ಕಿಲೋಮೀಟರ್ಸ್ ಹೋಗ ಅಂತ ಹೆಲಿಕಾಪ್ಟರ್ ನಮ್ಮ ಇಂಡಿಯಾ ಇದೆಯಾ? ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಏನ್ರ ನಿಮ್ಗೇನ್ರ ಹಂಗೆ ಅನ್ಸುತ್ತಾ? ಸ್ಪೆಷಲ್ ಫ್ಲೈಟಲ್ಲಿ, ಚಾರ್ಟರ್ಡ್ ಫ್ಲೈಟಲ್ಲಿ ಬಂದು ಸೌಜನ್ಯ ರೇಪ್ ಅಲ್ಲಿವರೆಗೆ ಬರಲ್ಲ. ನೋ, ಅದು ಪೆಟ್ರೋಲ್ ಕೆಪಾಸಿಟಿ ಅಷ್ಟಿಲ್ಲ. ಹಂಗಿದೆಯಾ? ಅಂದರೆ ನಿಮ್ಗೇನಾರು ಹಂಗೆ ಅನ್ಸುತ್ತಾ? ಯಾಕಾಗಿರ್ಬಾರ್ದು? 7,000 ಕಿಲೋಮೀಟರ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಹೌದಾ? ಬಂದಿರ್ಬೋದು ಅಂತ. ಟ್ಯಾಲೆಂಟ್ ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚಿಲ್ಲ, ಇಷ್ಟು ವಯಸ್ಸಾದ್ರೂ ಮದುವೆ ಆಗಿಲ್ಲ. ಹಾಗಾದರೆ ಆ ಸಣ್ಣ ಹುಡುಗಿ, 17 ವರ್ಷದ ಹುಡುಗಿ, ಅನ್ಎಕ್ಸ್ಪೆಕ್ಟೆಡ್ ಟೈಮಿಂಗ್, ಇಟ್ ಇಸ್ ನಾಟ್ ಎ ಎಕ್ಸ್ಪೆಕ್ಟೆಡ್ ಟೈಮಿಂಗ್. ಸೌಜನ್ಯ ಮತ್ತು ಇದು ಸಂತೋಷರಾವ್ ಮಧ್ಯದಲ್ಲಿ ಆದ ಭೇಟಿ ಇದೆಲ್ಲ ಕ್ವೈಟ್ ಅನ್ಎಕ್ಸ್ಪೆಕ್ಟೆಡ್. ಅವಳು ಅವಾಗ ಆ ಟೈಮಿಗೆ ಬರ್ತಾಳೆ ಅಂತ ಇವನಿಗೂ ಗೊತ್ತಿಲ್ಲ, ಇವಳಿಗೂ ಗೊತ್ತಿಲ್ಲ ಎದುರುಗಡೆ ಆ ಮಹಾನ್ ವ್ಯಕ್ತಿ ಸಿಗ್ತಾನೆ ಅಂತ. ಇದು ಆಕ್ಸಿಡೆಂಟಲ್ ಡೆವಲಪ್ಮೆಂಟ್. ಆ ಆಕ್ಸಿಡೆಂಟಲ್ ಡೆವಲಪ್ಮೆಂಟಿಗೆ ಅಮೇರಿಕಾದಿಂದ ಬಂದಂಥ ವ್ಯಕ್ತಿ ಹೇಗೆ ಕಾರಣ ಆಗ್ತಾನೆ ಅಂತ ನಾನು ಕೇಳಿ. ಅಲ್ಲ, ಈಗ ನೋಡಿ ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಇವ್ರಿಗೆ ಡೌಟ್ ಇದೆಯಾ ಅಂತ. ಹೆಲಿಕಾಪ್ಟರ್ ಯಾಕೆ ಬಂದ್ ಮಾಡಿರ್ಬಾರ್ದು? ಈಗ 7,000 ಕಿಲೋಮೀಟರ್ ಹೆಲಿಕಾಪ್ಟರ್ ಭಾರತದಲ್ಲಿ ಇದ್ರೆ ಇನ್ನೂ ಉನ್ನತ ಜ್ಞಾನ, ಇದು ಪರಿಣಿತಿ ಇದೆ. ಸಮಾಜದ ಐಕ್ಯೂ ಲೆವೆಲ್ ಈ ಲೆವೆಲ್ಗೆ, ಐಕ್ಯೂ ಈ ಲೆವೆಲ್ ಇನ್ನು ವಾಟ್ ಕುಡ್ ವಿ ಸೇ ಅಂದರೆ, ಓಕೆ, ಜೋಕ್ಸ್ ಅಪಾರ್ಟ್, ಆ ವ್ಯಕ್ತಿ ಬಂದು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಪಾಸ್ಪೋರ್ಟ್ ಇಲ್ಲಿದೆ, ಪಾಸ್ಪೋರ್ಟ್ ಮೇಲೆ ಬೆಂಗಳೂರಿನಿಂದ ಹೊರಡುವಾಗ ಒಂದು ಸೀಲ್ ಹಾಕಿರ್ತಾರೆ, ಅಮೇರಿಕಕ್ಕೆ ಹೋಗಿ ಲ್ಯಾಂಡ್ ಆದಾಗ ಇನ್ನೊಂದು ಸೀಲ್ ಹಾಕ್ತಾರೆ, ವೀಸಾ ಇರುತ್ತೆ, ಅಲ್ಲಿ ಅಮೇರಿಕಾದಲ್ಲಿದ್ದದ್ದಕ್ಕೆ ಸಾಕ್ಷ್ಯಗಳು, ಅವುಗಳನ್ನು ಸಂಶಯ ಇದ್ದಂಥವ್ರು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ಬೋದು. ಯಾರು ಇವನು ವಿಠಲ್ ಹೆಗ್ಡೆ, ಅವ್ರಿಗೆ ಯಾರು ಪ್ರಶ್ನೆ ಮಾಡಿದ್ದಾರೆ? ವಿಠಲ್ ಗೌಡ ಅವನಿಗೆ ಪ್ರಶ್ನೆ ಮಾಡಿದ್ದಾರೆ. ಅವರು ಅಮೇರಿಕಾದಿಂದ ಬಂದಲ್ಲ ನಿಶ್ಚಲ್ ಹೆಗ್ಡೆ, ಇಲ್ಲಿ ಆಟೋದವ್ರ ಹತ್ರ ಜಗಳ ಆಡ್ತಾ ಇದ್ದದನ್ನು ನಾವೇ ನಮ್ಮ ಕಡೆಯವರೆಲ್ಲ ಕಣ್ಣಾರೆ ನೋಡಿದ್ದಾರೆ. ಆಟೋದವ್ರ ನೋಡಿ ಹೇಗಿದೆ ನೋಡಿದ್ವಿ. ಹೆಲಿಕಾಪ್ಟ್ರಲ್ಲಿ ಬಂದು ಆಟೋದವ್ರ ಹತ್ರ ಜಗಳ ಆಡ್ತಾನೆ. ಆಟೋದಲ್ಲಿ ಪ್ರಾಬಬಲಿ ಆಟೋದವ್ರ ಜಗಳ ಆಡಬೇಕಾದ್ರೆ ಕಾರಣ ಆಟೋ ಫೇರ್ ವಿಚಾರ ಇರಬೇಕು, ಮತ್ತು ಇನ್ಯಾವನೋ ತರಲೆಗಿರಲೇ ತಗೊಂಡು ಬೇಕಿತ್ತ, ನಂಬ್ತೀರಾ? ಅದನ್ನು ಸರ್ಟನ್ ಸ್ಟೇಜಲ್ಲಿ ಹೇಳ್ತೀರಾ? ನೋ, ನನ್ನ ವರ್ಡ್ಸಲ್ಲಿ ಕರಿಬೇಕು ಅಂದರೆ ಈ ಥರದ ಎಕ್ಸ್ಚೇಂಜ್ ಆಫ್ ವ್ಯೂಸ್ ಏನಿದೆ, ಮೇ ಬಿ ಎಕ್ಸ್ಟ್ರೀಮ್ ಆಕ್ಟಿವಿಟಿ ಆಫ್ ರೈಟ್ ಟು ಎಕ್ಸ್ಪ್ರೆಷನ್. ಒಪ್ತೀರಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಎಕ್ಸ್ಟ್ರೀಮ್ ಆಕ್ಟಿವಿಟಿ ಆಫ್ ಅಂದ್ರೆ ಬಾಯಿಗೆ ಬಂದು ಮಾತಾಡೋಕೆ ಬಿಟ್ಟಿದ್ದೆ ಈ ಸಮಾಜದಲ್ಲಿ ದೊಡ್ಡ ಸಮಸ್ಯೆ. ನಾನು ಪಕ್ಕದ ಮನೆಗೆ ಕಲ್ಲೊಡೆಯುವುದು ನನ್ನ ಹಕ್ಕು ಅಂತ ನಾನು ಕರಿತೇನೆ, ರಸ್ತೆಯಲ್ಲಿ ಕೂಕೊಂಡು ಹೋಗುವುದು ನನ್ನ ಹಕ್ಕು ಅಂತ ಕರಿತೇನೆಯೇ? ಹೇಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.